ಪ್ರೈಸ್ ದ ಲಾರ್ಡ್. ಯೋಹಾನರು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಚನ. ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗುವವರೆಗೂ ನಮ್ಮ ಜೀವಿತದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ. ಅದು ದೇವರ ಮಕ್ಕಳಾಗಿರಲಿ, ದೇವರ ಅರಿತವರಾಗಿರಲಿ, ಅರಿಯದೆ ಇರುವವರಿಗಾಗಲಿ, ಯಾರಿಗೇ ಆಗಲಿ, ಮನುಷ್ಯ ಎಂಬುದಾಗಿ ಜನಿಸಿದ ಪ್ರತಿಯೊಬ್ಬನು ಸಾಯುವವರೆಗೂ ಕಷ್ಟ ಸಂಕಷ್ಟಗಳಿಗೆ, ದುಃಖಗಳಿಗೆ, ವೇದನೆಗಳಿಗೆ, ರೋಗಗಳಿಗೆ ಒಳಗಾಗುತ್ತಾನೆ. ಆದರೆ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನೀವು ಭಯಪಡಬೇಡ್ರಿ, ನಾನು ಈ ಲೋಕವನ್ನ ಜಯಿಸಿರುವಂತ ರೀತಿಯಲ್ಲಿ ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸವಿಡ್ತಾರೋ, ನಂಬಿಕೆ ಇಡ್ತಾರೋ, ಅವರು ಮಾತ್ರವೇ ಈ ಕಷ್ಟ ಸಂಕಟ, ವೇದನೆ, ರೋಗ, ಚಿಂತೆ, ಬಾಧೆ ಇದೆಲ್ಲವನ್ನ ಜಯಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರಭು ಯೇಸು ನಮಗೆ ಕೊಟ್ಟಂತ ಆದರ್ಶದ ಮೇರೆಗೆ ನನ್ನಲ್ಲಿ ವಿಶ್ವಾಸವಿಡುವವನು ಈ ಲೋಕವನ್ನ ಜಯಿಸುತ್ತಾನೆ ಎಂಬುದಾಗಿ ಒಂದು ಯೋಹಾನರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ. ಈ ಲೋಕವನ್ನ ಜಯಿಸುವಂತವನು ಯೇಸುವನ್ನ ಯಾರು ನಂಬುತ್ತಾನೋ, ವಿಶ್ವಾಸವಿಡುತ್ತಾನೋ ಅವನು ಮಾತ್ರವೇ ಈ ಲೋಕವನ್ನ ಜಯಿಸ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ದೇವರ ಮಕ್ಕಳು, ದೇವರ ಮಕ್ಕಳಾಗಿದ್ದರೂ ನಮಗೆ ಕಷ್ಟ ಸಂಕಟಗಳು, ವೇದನೆಗಳು ತಪ್ಪಿದ್ದಲ್ಲ. ಆದರೆ ನಮ್ಮ ದೇವರು ಅದರಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ, ಅದನ್ನ ಜಯಿಸುವಂತ ಶಕ್ತಿಯನ್ನ ನಮಗೆ ಕೊಡುವಂತ ದೇವರಾಗಿದ್ದಾರೆ. ಅಂತ ದೇವರನ್ನ ಪಡೆದಿರುವಂತ ನಾವು ಈ ಲೋಕದ ಯಾವುದೇ ಕಷ್ಟ ಸಂಕಟ, ನೋವು, ವೇದನೆ, ಯಾತನೆ, ರೋಗ ಇದ್ಯಾವುದಕ್ಕೂ ಅಂಜದೆ ಹೆದರದೆ ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ, ಅವರು ನನ್ನನ್ನು ಕೈ ಹಿಡಿದು ಮುನ್ನಡೆಸುತ್ತಾರೆ ಎಂಬ ನಂಬಿಕೆ, ವಿಶ್ವಾಸದಲ್ಲಿ ನಾವು ಜೀವಿಸುತ್ತಾ ದೇವರ ಮಕ್ಕಳಾಗಿ ನಾವು ಬಾಳುತ್ತಾ ಈ ಲೋಕದಲ್ಲಿ ಬರುವಂತ ಎಲ್ಲವನ್ನ ಜಯಿಸಲು ಬೇಕಾದ ಶಕ್ತಿಗಾಗಿ, ಕೃಪೆಗಾಗಿ ಪ್ರತಿ ದಿನ ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಪ್ರಭು ನನ್ನನ್ನು ಬಲಪಡಿಸು, ನಾನು ಈ ಲೋಕದಲ್ಲಿ ಇರುವಷ್ಟು ಕಾಲ ನನ್ನ ಜೀವಿತದಲ್ಲಿ ಬರುವಂತ ಎಲ್ಲ ರೀತಿಯ ಶೋಧನೆ, ವೇದನೆ, ಹಿಂಸೆ, ಬಾಧೆ, ಕಷ್ಟ, ನೋವು ಇದೆಲ್ಲವನ್ನ ಜಯಿಸುವಂತ ಶಕ್ತಿಯನ್ನ ನನಗೂ ನನ್ನ ಕುಟುಂಬದಲ್ಲಿರುವಂತ ಸರ್ವರಿಗೂ ಅನುಗ್ರಹಿಸು ಎಂಬುದಾಗಿ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನಮ್ಮನ್ನ, ನಮ್ಮ ಕುಟುಂಬಗಳನ್ನ, ನಮ್ಮ ಪ್ರೀತಿ ಪಾತ್ರರನ್ನ ನಾವು ಸದಾ ದೇವರಿಗೆ ಸಮರ್ಪಿಸುತ್ತಾ ದೇವರ ಕೃಪೆಗಾಗಿ, ದೇವರ ಕರುಣೆಗಾಗಿ, ದೇವರ ಪ್ರೀತಿಗಾಗಿ ಹಂಬಲಿಸುತ್ತಾ, ಅಪ್ಪ ಎಲ್ಲವೂ ನಿಮ್ಮ ಕರಗಳಲ್ಲಿದೆ. ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಆಗು ಹೋಗುಗಳ ಸಮಸ್ಯೆಗಳ ಪರಿಹಾರ ಎಲ್ಲವೂ ಕೂಡ ನಿನ್ನ ಹಸ್ತದಲ್ಲಿದೆ ಕರ್ತನೆ. ನೀನು ನಮ್ಮನ್ನ ಸ್ಪರ್ಶಿಸು, ನೀನು ನಮ್ಮನ್ನ ಮುಟ್ಟು, ನೀನು ನಮ್ಮನ್ನ ಬಲಪಡಿಸು. ನಾವು ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಅಪ್ಪ, ನೀವು ಹೇಗೆ ಈ ಲೋಕವನ್ನ ಜಯಿಸಿದ್ದೀರೋ ಅದೇ ರೀತಿಯಾಗಿ ನಾವು ಒಬ್ಬೊಬ್ಬರು ಕೂಡ ಜಯಿಸುವಂತ ಶಕ್ತಿಯನ್ನ, ಕೃಪೆಯನ್ನ ಅನುದಿನವೂ ಅನುಕ್ಷಣವೂ ನಮಗೆ ಅನುಗ್ರಹಿಸಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದ ಲಾರ್ಡ್.